ನಾನು ನಿಮಗೆ ಸಿಂಪಲ್ಲಾಗಿ ಹೂಕೋಸು ಹಾಕಿ ಉಪ್ಪಿನಕಾಯಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. 2ರಿಂದ 3 ತಿಂಗಳು ನೀವು ಫ್ರಿಜ್ಜಲ್ಲಿ ಇಟ್ಕೊಬೋದು. 2ರಿಂದ 3 ದಿವಸ ನೀವೆಲ್ಲರೂ ಟ್ರಾವೆಲ್ ಮಾಡುವಾಗ ತೊಗೊಂಡೋಗ್ಬೋದು. ಬಿಸಿ ಅನ್ನ ಜೊತೆ ಒಂದು ಚೂರು ತುಪ್ಪ ಹಾಕ್ಕೊಂತಿದ್ರಂತೂ ಸಖತ್ತಾಗಿರುತ್ತೆ. ನೀವು ಟ್ರೈ ಮಾಡಲೇಬೇಕು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡಿದ್ದೀನಿ ಹೂಕೋಸನ್ನ ತೊಳ್ಕೊಳ್ಳೋಕ್ಕೆ. ಒಂದು ಕುದಿ ಬಂದ ಮೇಲೆ ಹೂಕೋಸು ಹಾಕ್ಕೊಳ್ಳೋಣ. ಬಿಸಿನೀರಲ್ಲಿ ತುಂಬ ಹೊತ್ತು ಇಡಬಾರ್ದು, ತಕ್ಷಣ ತೆಗೆದು ಬಿಡೋಣ. ಹೂಕೋಸಲ್ಲಿರೋ ನೀರಿನಂಶ ಎಲ್ಲ ಹೋಗೋ ತನಕ ಒಣಗಿಸ್ಕೊಳ್ಳೋಣ. ಬಿಸಿಲು ಅಥವಾ ಫ್ಯಾನ್ ಕೆಳಗಡೆ ಒಣಗಿಸ್ಕೊಬೋದು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಯಲ್ಲಿ 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಉದ್ದಿನಬೇಳೆ, ಸಾಸಿವೆ, ಕಡಲೆಬೇಳೆ ಇದೆಲ್ಲ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೊಳ್ಳೋಣ. ಸ್ವಲ್ಪ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡು ತೊಳೆದು ಒಣಗಿಸಿರೋ ಅಂಥ ಹೂಕೋಸನ್ನ ಹಾಕ್ಕೊಳ್ಳೋಣ. ಹೂಕೋಸು ಹಾಕಿದ್ಮೇಲೆ 2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಬಿಡೋಣ. ಹೂಕೋಸು ಬೇಯಬಾರ್ದು. ಉಪ್ಪಿನಕಾಯಿ ಮಾಡುವಾಗ ಹೂಕೋಸನ್ನ ಬೇಯಿಸಬಾರ್ದು. ಹಸಿ ಹೂಕೋಸಿಂದನೇ ಉಪ್ಪಿನಕಾಯಿ ಮಾಡಬೇಕು. ಉಪ್ಪಿನಕಾಯಲ್ಲಿ ನೆಂದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೂಕೋಸ್ದು. ಸ್ಟವ್ ಆಫ್ ಮಾಡಿದ್ಮೇಲೆ ಅರಿಶಿನ, ಉಪ್ಪು, ಅಚ್ಚ ಖಾರದ ಪುಡಿ, ಅರ್ಧ ಗ್ಲಾಸ್ ಉಪ್ಪು, 3/4 ಗ್ಲಾಸಷ್ಟು ಅಚ್ಚ ಖಾರದ ಪುಡಿ ಇಡಿಸುತ್ತೆ. 1 ಸ್ಪೂನ್ ಮೆಂತ್ಯ ಪುಡಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಹೂಕೋಸಿಗೆ 4 ನಿಂಬೆಹಣ್ಣು ಬೇಕಾಗುತ್ತೆ. ನಿಂಬೆಹಣ್ಣು ರಸ ಹಿಂಡ್ಕೊಳ್ಳೋಣ. ಬೀಜ ತೆಗೆದು ಹಿಂಡಿರೋಂಥ ನಿಂಬೆಹಣ್ಣು ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡುವಾಗ ಬೆಳ್ಳುಳ್ಳಿ ಹಾಕಬೇಕಿತ್ತು, ನಾನು ಮರ್ತುಬಿಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಕೊಂಡು ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಒಗ್ಗರಣೆಲ್ಲ ಹಾಕ್ಕೊಳ್ಳಿ. ಇವಾಗ ನೋಡಿ ತುಂಬ ತೆಳ್ಳಗಿದೆ. ಇದು ನಾಳೆಗೆ ಗಟ್ಟಿಯಾಗುತ್ತೆ. ಹೂಕೋಸು ರಸ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಹಿಡಿದು ನಾಳೆ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ನೆಕ್ಸ್ಟ್ ಡೇಗೆ ಇಷ್ಟು ಗಟ್ಟಿ ಬರುತ್ತೆ. ನೀರು ಸೋಗಿಸ್ತೀರ ಇಟ್ಕೊಂಡ್ರೆ 2ರಿಂದ 3 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಹೂಕೋಸು ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡಿದ್ರಲ್ಲ ಮನೇಲಿ ಎಷ್ಟು ಈಸಿಯಾಗಿ ಹೂಕೋಸಿನ ಉಪ್ಪಿನಕಾಯಿ ಮಾಡ್ಬೋದಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.